ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಗೌರಮ್ಮ. ಗೌರಮ್ಮ ಅವರೇ, ಈ ಸರಿ ನಿಮ್ಮ ಓಟ್ ಯಾರಿಗಮ್ಮ? ನಮ್ಮ ಓಟ್ ಯಾರಿಗೆ ಅಂತ ಹೇಳಕ್ಕಾಗಲ್ಲ, ನೋಡೋಣ. ಇನ್ನ ಡಿಸೈಡ್ ಮಾಡಲಿಲ್ಲ. ಯಾರು ಬಂದ್ರೆ ಅನುಕೂಲ ಆಗ್ಬೋದು ಅನ್ಸುತ್ತೆ ನಿಮ್ಗೆ? ಯಾರು ಬಂದ್ರೆ ಏನಪ್ಪ, ಅವ್ರವ್ರು ಬದುಕೊಂಡು ಅವ್ರವ್ರು ಹೋಯ್ತಾರೆ. ಯಾರು ನಮ್ಮಂತವ್ರಿಗೆ ಒಳ್ಳೇದು ಮಾಡ್ತಾರೆ? ಒಳ್ಳೇದು ಮಾಡಲ್ಲ ಅನ್ಸುತ್ತೆ. ಯಾರಿಗೂ ಮಾಡಲ್ಲ. ಓಕೆ, 5 ವರ್ಷ ಇರ್ತಾರೆ, ಹೋಯ್ತಾರೆ ಅಷ್ಟೇ. ಅವರು ಏನ್ ಅನುಕೂಲ ಆಗ್ಬೇಕಮ್ಮ? ಇವಾಗ ಯಾರೇ ಬಂದ್ರು, MP ಯಾರಾದ್ರೂ ಆಗ್ಲಿ, ಕೇಂದ್ರದಲ್ಲಿ ಯಾರಾದ್ರೂ ಬರ್ಲಿ, ಏನ್ ಅನುಕೂಲ ಆಗ್ಬೇಕು? ಬಡವ್ರಿಗೆ ಹೆಲ್ಪ್ ಮಾಡಬೇಕು, ವಯಸ್ಸಾದವ್ರಿಗೆ ಹೆಲ್ಪ್ ಮಾಡಬೇಕು. ಇನ್ನೊಂದು, ಇವಾಗ ಎಲ್ಲ ಬೆಲೆಗಳೆಲ್ಲ ಏರ್ಸ್ತಾನೆ ಅವ್ರು, ಇನ್ನು ಅವೆಲ್ಲ ಕಡಿಮೆ ಮಾಡಬೇಕು. ಇಷ್ಟು ಇನ್ನೇನದೆ ಮನುಷ್ಯನ್ಗೆ ಹೇಳ್ರಿ, ಇದೆಲ್ಲ ಕಡಿಮೆ ಮಾಡಬೇಕು. ಓಕೆ ಅಮ್ಮ, ಇವಾಗ ಇಲ್ಲಿ BJP ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು, ಹಾಗೆ ಕಾಂಗ್ರೆಸ್ಸಿಂದ ರಕ್ಷಾ ರಾಮಯ್ಯ ಅವರು ನಿಂತಿದ್ದಾರೆ. ಇಬ್ಬರು ಇಬ್ಬರು ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಯಾರಾದರೂ ಆಗಲಿ ಇಲ್ಲಿ ಕ್ಷೇತ್ರಕ್ಕೆ ಏನು ಅನುಕೂಲ ಆಗಬೇಕಮ್ಮ? ಎಲ್ಲ ಅದೇ ಬಡವ್ರಿಗೆ ಅನುಕೂಲ ಆಗಬೇಕು. ಬಡವ್ರಿಗೆ, ವಯಸ್ಸಾದವ್ರಿಗೆ ಅನುಕೂಲ ಆಗಬೇಕು. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಳ್ಳೇದಾಗಬೇಕು. ಬಡವ್ರಿಗೆ ಒಳ್ಳೇದು ಮಾಡಿದ್ರೆ ಅವರು ಓಟ್ ಹಾಕೋಕ್ಕೆ ಮುಂದೆ ಬರ್ತಾರೆ. ನಮಸ್ಕಾರ. ನಮಸ್ಕಾರ. ತರುಣ್ ಅಂತ. ತರುಣ. ಓಕೆ, ಈ ಬಾರಿ ಲೋಕಸಭೆ ಚುನಾವಣೆ ನಿಮ್ಮ ಬೆಂಬಲ ಯಾರಿಗೆ? ನಾವು ಬಿಜೆಪಿಗೆ. ಯಾಕೆ ಬಿಜೆಪಿ? ನಾವು ಕೆಲಸ ಮಾಡೋದು ನಮ್ಮ ಸಾಹೇಬ್ರ ಕಡೆಯಿಂದ, ಸೊ ಅದಕ್ಕಾಗಿ ನಾವು ಬಿಜೆಪಿ ಕಡೆನೇ ಬಿಜೆಪಿ ಕಡೆನೇ. ಏನು ಅನುಕೂಲ ಇವಾಗ ಬಿಜೆಪಿ ಕಡೆ ವೋಟ್ ಮಾಡಿದ್ರೆ? ಬಿಜೆಪಿ ಕಡೆ ಅಂದರೆ ಇವಾಗ ಅವ್ರ ಕಡೆ ಅಂದರೆ ಕಾಂಗ್ರೆಸ್ಸಲ್ಲಿ ಏನೂ ಉಪಯೋಗ ಇಲ್ಲ ನಮಗೆ. ಸೊ ಅದರಿಂದ ನಾವು ಬಿಜೆಪಿಗೆ ಇದು ಮಾಡಬೇಕು ಅಂತ ಇದ್ದೀವಿ. ಬಿಜೆಪಿಗೆ ವೋಟ್ ಹಾಕಬೇಕು. ಓಕೆ, ಇವಾಗ ಏನು ಯೂತ್ಗಾಗಿರಲಿ ಅಥವಾ ರೈತರಿಗಾಗಿರಲಿ ಅಥವಾ ಇಲ್ಲಿ ಎಷ್ಟೊಂದು ಜನ ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲ ಏನು ಅನುಕೂಲ ಆಗ್ಬೋದು ಅನಿಸುತ್ತೆ ಬಿಜೆಪಿ ಬಂದರೆ? ಬಿಜೆಪಿ ಅಂದರೆ ನಾವು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ, ಸೊ ಅದರಿಂದ ನಮ್ಗೆ ಇದ್ರ ಬಗ್ಗೆ ಇವನು ಗೊತ್ತು, ಅದ್ರ ಬಗ್ಗೆ ನಮ್ಮ ಫ್ರೆಂಡು. ಓಕೆ ಬ್ರೋ, ಹಾಯ್ ಬ್ರೋ. ನಿಮ್ಮ ಹೆಸರು? ಚರಣ್. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಯಾರಿಗೆ ಮಾಡಿ ಏನು ಪ್ರಯೋಜನ ಬ್ರೋ? ಇಲ್ಲಿರೋ ರೇಟ್ಗಳಿಗೆ, ಇಲ್ಲಿರೋ ವ್ಯವಸ್ಥೆಗೆ ಯಾವುದು ಬಂದ್ರೂ ಏನೂ ಮಾಡೋಕ್ಕಾಗಲ್ಲ. ಯಾರು ಏನೂ ಮಾಡಲ್ಲ. ಏನು ಮಾಡಿ ವೋಟ್ ಮಾಡಿ ಏನು ಪ್ರಯೋಜನ? ವೋಟ್ ಮಾಡಿ ಏನು ಪ್ರಯೋಜನ ಅಂದ್ಬಿಟ್ಟು ಹಂಗಿದ್ದ ಓಟೇ ಮಾಡ್ತಿರಂಗೆ ಇರಬೇಡಿ. ಓಟೇ ಮಾಡೋಣ, ಏನೋ ಮಾಡ್ಬೇಕು ತಾನೆ. ಅವ್ರು ನಾವು ಮಾಡೋ ತಕ್ಕದಾಗೆ ಪರವಾಗಿಲ್ಲಪ್ಪ ಅಂತ ಅನ್ಸುತ್ತೆ. ಯಾರು ಬಂದರೆ ಪರವಾಗಿಲ್ಲ ಅನ್ಸುತ್ತೆ. ಇವಾಗ ಯಾರು ಬಂದರೆ ಏನು, ಅವ್ರ ಮನೆಗೆ ಅವ್ರು ಚೆನ್ನಾಗಿರ್ತಾರೆ. ನಮ್ಮ ಮನೆಗೆ ಬಂದು ಅವ್ರು ಏನೋ ಮಾಡ್ತಾರಾ? ಹಂಗೆ ಅಂದರೆ ನೀವು ಫುಲ್ ಡೀಪಾಗಿ ಯೋಚನೆ ಮಾಡಿದ್ರೆ ಹಂಗಿದ್ರೆ ಮಾಡಲೇಬೇಕಲ್ಲ ಬ್ರೋ? ಮಾಡಲೇಬೇಕು, ಯುವಕರಾಗಿ ಮಾಡಲೇಬೇಕು. ಹಾಗಿದ್ದಲ್ಲಿ ಈ ಬಾರಿ ಯಾರು ಪ್ರಧಾನಮಂತ್ರಿ ಆಗಬೇಕು ಅನ್ಸುತ್ತೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ನಾನೇ ಚೆನ್ನಾಗಿರ್ತೀನಿ. ನೀವೇ ಸಖತ್ತಾಗಿರುತ್ತೆ ಅನ್ಸುತ್ತೆ. ಓಕೆ, ಹಾಗಿದ್ದಲ್ಲಿ ಯಾಕೆ ಕಾಂಟೆಸ್ಟ್ ಮಾಡಬಾರ್ದು ನೀವು ಹಂಗಿದ್ರೆ? ನೆಕ್ಸ್ಟ್ ಮಾಡಿ ಏನು ಪ್ರಯೋಜನ ಬ್ರೋ? ನೀನು ಬೆಳೆಯಕ್ಕೆ ಅಂದರೆ ನೀನು ತುಳಿಯೋಕೆ 100 ಜನ ಇರ್ತಾರೆ. ನಮ್ಗೆ ಸವಾಸ ಬೇಡ. ನಮ್ದೇನೋ ಓಕೆ, 500 ರೂಪಾಯಿ ಸಿಕ್ಕಲಿ ಸಾಕು ಬಿಡ್ರಿ, ತಿನ್ಕೊಂಡು ನೆಮ್ಮದಿಯಾಗಿರ್ತೀರಿ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಸುಶೀಲಮ್ಮ ಅವರೇ, ಈ ಸರಿ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ. ನಿಮ್ಮ ಓಟ್ ಯಾರಿಗೆ? ನಮ್ಮ ಓಟ್ ನಮ್ಮ MLAಗೆ. ನಿಮ್ಮ MLAಗೆ. ಸೊ ನಿಮ್ಮ MLA ನಿಂತಿಲ್ಲ ಇವಾಗ. ನಿಮ್ಮ MLA ಇಲ್ಲಿ ಬಿಜೆಪಿ ಅವ್ರಿಗೆ ಬೆಂಬಲ ಮಾಡ್ತಾ ಇದಾರಲ್ವಾ? ಡಾಕ್ಟರ್ ಕೆ ಸುಧಾಕರ್ ಅವ್ರು ನಿಂತಿದ್ದಾರೆ. ನಿಮ್ಮ ಬೆಂಬಲ ಹೆಂಗಿರುತ್ತೆ ಅವ್ರಿಗೆ? ನಮ್ಮ ಬೆಂಬಲ ಫುಲ್ ಇರುತ್ತೆ. ಜೋಶಲ್ಲಿ ಇದ್ದೀರಾ? ಜೋಶಲ್ಲಿ. ಈ ಸರಿ ಹಂಗಿದ್ರೆ ಪ್ರಧಾನಿ ಯಾರಾಗಬೇಕು? ಪ್ರಧಾನಿ ಅವರೇ ಆಗಬೇಕು. ಮೋದಿ ಅವರೇ ಆಗ್ಬೇಕು. ಏನು ಮೋದಿ ಅವರೇ ಆಗ್ಬೇಕನ್ನ ಕಾರಣ? ರಾಮ ಮಂದಿರ ಎಷ್ಟು ದಿನದಿಂದ ಇತ್ತು, ಕಟ್ಕೊಟ್ಟಿದಾರಲ್ಲ ಮಗ. ಸಾಕ ರಾಮ ಮಂದಿರ ಒಂದು ಕಟ್ಟಿ ಇನ್ನ ಬೇಕು. ಅನುಕೂಲ ಏನಾಗಬೇಕು ಇನ್ನ ಬಿಜೆಪಿ ಬಂದ್ರೆ? ಇನ್ನ ಬೇಕು. ಇನ್ನ ಏನೇನು ಏಡಿಗಳಿದ್ದು ಅದೆಲ್ಲ ತೀರ್ಸ್ಬೇಕು. ಎಲ್ಲ ಏನೇನು ಪ್ರಾಬ್ಲಮ್ ಇದೆ ಅದೆಲ್ಲ ತೀರ್ಸ್ಬೇಕು. ರಾಮ ಮಂದಿರ ಆಯ್ತು, ಇನ್ನ ಏನೇನು ಪ್ರಾಬ್ಲಮ್ ಎಲ್ಲ ತೀರ್ಸ್ಬೇಕು. ಎಲ್ಲ ಬೇಕು. ಇವಾಗ ಇಲ್ಲಿ ಏನು ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಅನುಕೂಲಗಳು ಕೊಟ್ಟಿದ್ದಾರೆ. 2,000 ರೂಪಾಯಿ ಏನ್ ಕೊಟ್ಟಿದ್ದಾರೆ? ಸುಮ್ನೆ ಅರ್ಧ ಜನಕ್ಕೆ ಕೊಟ್ಟಿದ್ದಾರೆ, ಅರ್ಧ ಜನಕ್ಕಿಲ್ಲ. ನಮ್ಗೆಲ್ಲ ಇಲ್ಲೇ ಇಲ್ಲ. ನಿಮ್ಗೆಲ್ಲ ಇಲ್ಲ? ನಮ್ಗೆಲ್ಲ ಹಸಿರು ಕಾರ್ಡ್ ಇಲ್ಲ. ನನ್ನ ಮಗ ಹಸಿರು ಕಾರ್ಡ್ ಮಾಡ್ಸಲ್ಲಮ್ಮ ಅಂದ್ಬಿಟ್ಟ. ಬಡವ್ರು ಮಾಡ್ಕೊಂಡು ತಗೊಂಡು ತಿನ್ಲಿ ಬಿಡಮ್ಮ, ನಮಗ್ ಬೇಡ ಅಂದ್ಬಿಟ್ಟ. ನನ್ನ ಮಗ ನ್ಯೂಸ್ ರಿಪೋರ್ಟ್ರು ಸುರೇಶ್ ಬಾಬು. ಬೇಡಮ್ಮ ನಮ್ಗೆ ಬಿಡಮ್ಮ, ಬಡವ್ರು ತಗೊಂಡು ತಿನ್ಲಿ ಬಿಡಮ್ಮ, ನಮಗ್ ಬೇಡ, ನಾವು ದುಡಿತೀವಿ ತಿಂತೀವಿ ಅಂದ್ಬಿಟ್ಟ. ನಮ್ಗೆಲ್ಲ ಇಲ್ಲೇ ಇಲ್ಲ. ಯಾರಿಗೋ ಕೊಟ್ಟಿದ್ದಾರೆ, ಒಬ್ರಿಗಿಲ್ಲ. ಹಂಗ್ ಮಾಡ್ಬಾರ್ದು. ಎಲ್ಲಾರ್ಗೂ ಹಂಚ್ಬೇಕು, ಎಲ್ಲಾರ್ಗೂ ಕೊಡ್ಬೇಕು. ಈ ಸರಿ ಬಿಜೆಪಿ ಬರುತ್ತೆ ಅಂತೀರಾ? ಬರುತ್ತೆ ಮಗ. ಅದ್ಯಾಕೆ ಬರಲ್ಲ? ಒಳ್ಳೆ ಕೆಲಸ ಮಾಡ್ತಾರೆ, ಎಲ್ಲ ಬರ್ತದೆ ಮಗ. ಈ ಸರಿ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಓಟು? ಕಾಂಗ್ರೆಸ್ಗ ಬಿಜೆಪಿಗ? ಬಿಜೆಪಿಗೆ. ಯಾಕೆ ಬಿಜೆಪಿ? ಎಲ್ಲ ಅನುಕೂಲ ಮಾಡ್ಕೊಡ್ತಾ ಇದಾರೆ. ಕಾಂಗ್ರೆಸ್ ಅವ್ರು ಇನ್ನೂ ಒಳ್ಳೆ ಅನುಕೂಲ ಮಾಡಿದಾರಲ್ಲ, ಇಲ್ಲಿ ಏನೇನೋ ಯೋಜನೆಗಳು ಕೊಟ್ಟು. ಏನೆಲ್ಲ ರೇಟ್ಗಳು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅಕ್ಕಿ ಸಮೇತ ರೇಷನ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ನಾವಿಲ್ಲಿ ದಿನ ಕೂಲಿ ಮಾಡಿಬಿಟ್ಟು ಅವೆಲ್ಲ ತೊಗೊಬೇಕಂದ್ರೆ ತುಂಬ ಕಷ್ಟ ಆಗ್ತಾ ಇದೆ. ಹೌದು. ಓಕೆ, ಹಂಗಿದ್ರೆ ಈ ಸರಿ ಬಿಜೆಪಿ ಬರ್ಬೇಕು ನಿಮ್ಮ ಪ್ರಕಾರ? ಹೋಗ್ಲಿ, ಬರಲಿ ಬಿಡಿ, ಪರವಾಗಿಲ್ಲ. ಪ್ರಧಾನಮಂತ್ರಿ ಯಾರಾಗಬೇಕು?
ಮೋದಿನೇ ಪರವಾಗಿಲ್ಲ ಅನ್ಸುತ್ತೆ. ಸರ್ ನಮಸ್ಕಾರ. ನಮಸ್ಕಾರ. ಏನೋ ಖರೀದಿ ಮಾಡಿದ್ರೆ ಎಲ್ಲ ಆಯ್ತಾ? ತರಕಾರಿ ಖರೀದಿ ಮಾಡೋಣ ಅಂತ ಬಂದೆ. ಹೇಗಿದೆ rate ಎಲ್ಲ? ವೀಕೆಂಡು ರೇಟು ಗಗನಕ್ಕೆ ಹೋಗ್ತಾ ಇದೆ. ಹೋಗಿ ಹಂಗೆ ಕಾವು ಕೂಡ ಬರ್ತಿದೆ. ಕಾವು ಕೂಡ ಬರ್ತಾ ಇದೆ. ಚುನಾವಣೆ ಬಿಸಿಲು. ಕಾವು ಹೆಂಗಿದೆ? ಚುನಾವಣೆ ಕಾವು ತುಂಬಾ ರಂಗೇರಿದೆ. ರಂಗೇರಿದೆ. ಏರಿಯಾ ವೈಸ್ ರಂಗೇರಿದೆ, ವ್ಯಕ್ತಿ ವೈಸ್ ರಂಗೇರಿದೆ, ಪಕ್ಷ ವೈಸ್ ರಂಗೇರಿದೆ. ಈ ಸರಿ ನಿಮ್ ಬೆಂಬಲ ಯಾರಿಗೆ? ಮೋದಿ ಕಿ ಜೈ. ಮೋದಿ ಕಿ ಜೈ. ಮೋದಿ ಕಿ ಜೈ. ಮೋದಿ ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. 24 hours ದುಡಿಮೆ ಮಾಡ್ತಾ ಇದ್ದಾರೆ. ಒಂದು ದಿವಸ ರಜೆ ತಗೊಳ್ಳೋದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ಗೋಸ್ಕರ, ದೇಶಕ್ಕೋಸ್ಕರ ಉದ್ಧಾರ ಮಾಡ್ತಾ ಇದ್ದಾರೆ. ಆಮೇಲೆ ಇಡೀ ವರ್ಲ್ಡಲ್ಲೇ ಮೋದಿ ಹೆಸರು ತುಂಬ ಎತ್ತರಕ್ಕೆ ಬೆಳೆದಿದೆ. ಇನ್ನೂ ಎತ್ತರಕ್ಕೆ ಬೆಳೆಸಬೇಕು. ನಮ್ಮ ಇಂಡಿಯಾದ ಎಕಾನಮಿ ಇನ್ನೂ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಶ್ರಮ ಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ಬರಲೇಬೇಕು, ಮೋದಿ ಅವರೇ ಬರಬೇಕು. ಇಲ್ಲಿ ಇವಾಗ ಏನು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಹೌದು. ನಿಮ್ಮ ಇಲ್ಲಿ ಏನು MLA ಅವರು ಇದ್ದಾರೆ, ವಿಶ್ವನಾಥ್ ಅವರು, ಅವ್ರ ಬೆಂಬಲ ಕೂಡ ಇದೆ ಅವ್ರಿಗೆ. ಹೌದು. ಯಾವ ರೀತಿಯಾಗಿ ಅನುಕೂಲ ಆಗಬೇಕು ಈಗ ನೋಡಿ, ವಿಶ್ವನಾಥ್ ಅವರು ಕೂಡ ಈ ಕ್ಷೇತ್ರಕ್ಕೆ ತುಂಬ ವರ್ಕ್ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ಅವರ ನೇಮು ಕೂಡ ಹಾಗೆ ಇದೆ. ಸುಧಾಕರ್ ಅವರು ಅವಾಗ ಕೋವಿಡ್ ಟೈಮ್ನಲ್ಲಿ ತುಂಬ ವರ್ಕ್ ಮಾಡಿದ್ದಾರೆ. ಹಾಗಾಗಿ ಅವರೇ ಬರಬೇಕು. ಈ ಚಿಕ್ಕ ಪುಟ್ಟದ ಒಳ ಜಗಳಗಳು ಇದ್ದೇ ಇರ್ತವೆ. ಅದನ್ನು ಅವರವರೇ ಸುಧಾರಿಸ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಪುನಃ ನೆಕ್ಸ್ಟು ನಮ್ಮ ಕರ್ನಾಟಕನ ಉದ್ಧಾರ ಮಾಡಲಿಕ್ಕೆ ಅಂಥವ್ರನ್ನ ಬೇಕೇ ಬೇಕು. ಹೆಸರು ಪಾರ್ವತಮ್ಮ. ಪಾರ್ವತಮ್ಮ ಅವರೇ, ಹೇಳಿ. ನಿಮ್ಮ ಹಸ್ಬೆಂಡ್ ಹೆಸರು ರಾಜ್ಕುಮಾರ. ಚಿಕ್ಕನ್ಮಂತಪ್ಪ. ಓಕೆ, ಸರಿ. ಈ ಬಾರಿ ಎಲೆಕ್ಷನ್ಸ್ ನಡೀತಾ ಇದೆ. ಹಾ. ನಿಮ್ಮ ವೋಟ್ ಯಾರಿಗೆ? ನಮ್ಮ ಒಟ್ಟು BJP. ಬಿಜೆಪಿ. ಯಾಕೆ ಬಿಜೆಪಿ ಅಮ್ಮ? ಕೆಲ್ಸಗಳು ಮಾಡ್ತಾವ್ರೆ. ನಮ್ಮ ನರೇಂದ್ರ ಮೋದಿಜಿ ಅವರು ಆವತ್ತಿಂದ ಕೆಲ್ಸಗಳು ಮಾಡ್ತಾವ್ರೆ. 10 ವರ್ಷದಿಂದ ಮಾಡಿರೋದು ಸಾಕು. ಅಷ್ಟು ಮಾತ್ರ. 70 ವರ್ಷದಿಂದ ಯಾರೂ ಮಾಡಿಲ್ಲ. ಬಡವರು, ಬಗ್ಗರು, ನೀರು ಅನುಕೂಲ, ಜನಗಳಿಗೆ ಅನುಕೂಲ ಮಾಡವ್ರೆ. ನಮ್ಮಂಥ ಬಡವ್ರನ್ನ ಅವರು ಖಂಡಿಸ್ತಾರೆ. ಅದರಿಂದ ನಾವು BJP ಓಟ ಮಾಡಬೇಕು ಅಂತ ನಾನು ತೀರ್ಮಾನ. ಹೌದು, ಹಂಗಿದ್ರೆ ಬಿಜೆಪಿಗೆ ಈ ಸರಿ ನಿಮ್ಮ ವೋಟ್ ಬೀಳುತ್ತೆ. ಸುಧಾಕರ್ಗೆ ಸುಧಾಕರ್ ಪಕ್ಕ. ಏನು 500 ಓಟ್ ಹಾಕ್ಸ್ತೀನಿ ನಾನು. ಹಾ. ನನ್ನ ಕಡೆಯಿಂದ ಹಾ. ಪಕ್ಕ BJPಗೆ 500 ಓಟ್ ಹಾಕ್ಸ್ತೀನಿ. ನೀವೇ ವೋಟ್ ಹಾಕ್ಸ್ಬಿಡ್ತೀರಾ? ನೀವೇ ನಾನು ಹೇಳಿ. 30 ವರ್ಷದಿಂದ BJP ಕಾರ್ಯಕರ್ತ ನಮ್ಮರು. ಹಂಗಿದ್ರೆ ಈ ಸರಿ ಪಕ್ಕ ಒಂದಷ್ಟು ವೋಟ್ ಪಕ್ಕ ಓಟ್ ನಾನು ಹಾಕ್ಸ್ತೀನಿ. 500 ಓಟ್ BJPನಿಂದ ನಾನು ಡಾಕ್ಟರ್ ಸುಧಾಕರ್ಗೆ ನಾನು ಹಾಕ್ಸ್ತೀನಿ. ಚಿಕ್ಕಬಳ್ಳಾಪುರ. ಅಷ್ಟೊಂದು ಕಾನ್ಫಿಡೆನ್ಸ್ ಏನಮ್ಮ ಸುಧಾಕರ್ ಅವ್ರ ಮೇಲೆ? ಸುಧಾಕರ್ ಅವ್ರ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಏನು? ನಮ್ಮ BJP ನಮ್ಮರ್ಗಳೆಲ್ಲನ ಇರಲಿ, ಯಾವ ತಾಲೂಕಾಗನ ಇರಲಿ, ಯಾವ ಡಿಸ್ಟಿಕನ್ನ ಇರಲಿ, ನಾವು BJPಗೆ ಓಟ್ ಮಾಡ್ತೀವಿ. ಬಿಜೆಪಿಗೆ ವೋಟ್ ಮಾಡ್ತೀರಾ? ಪಕ್ಷ ಸಿದ್ಧಾಂತ 30 ವರ್ಷದಿಂದ ನಾನು ಬೇರೆ ಪಕ್ಷಕ್ಕೆ ಹೋಗಿಲ್ಲ. ನಾನು ಓಟ್ ಹಾಕ್ದಾನಿಂದ ಅಟಲ್ ಬಿ ವಾಜಪೇಯಿ ಅವ್ರು ಏನು ಹೇಳಿದರು, BJP ಗೆಲ್ದ್ರೆ ನಾನು ರಾಮ ಮಂದಿರ ಕಟ್ತೀನಿ ಅಂತ ಹೇಳಿದರು. ರಾಮ ಮಂದಿರ ಕಟ್ತೀನಿ ಅಂತ. ಆವತ್ತಿನಿಂದ ಇವತ್ತುವರೆಗೂ ನಾನು BJPನೇ. ಸರಿ ಅಮ್ಮ, ಇವಾಗ ಏನು ನೀವು ಹೇಳಿದ್ರಿ, ಕಾರಣಗಳು ಕೊಟ್ರಿ ಅಲ್ವಾ ಬಿಜೆಪಿ ಗೆಲ್ಲಬೇಕು ಅಂತಂದ್ಬಿಟ್ಟು. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಅನುಕೂಲಗಳು ಮಾಡಿದೆ ಅಮ್ಮ. ಏನು 2000 ಕೊಡೋದು, ಬಸ್ ಫ್ರೀ ಬಿಡೋದು, ಅದೆಲ್ಲ ಇವಾಗ ನಮ್ಗೆ ಪ್ಲಸ್ ಆಗುತ್ತೆ, ನಮ್ಮ ಕಾಂಗ್ರೆಸ್ಸೇ ಬರೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನು ಹೇಳ್ತೀರಾ? ನಾನು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಅಕ್ಕಿ ಕೊಡೋಲ್ಲ ಅಂತ ನಮ್ಗೆ ಗ್ಯಾರಂಟಿ ಬಂತು. ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದೆ. 2000 ರೂಪಾಯಿ ನಾನು ಅದು ಕೂಡ ನಾನು ತಗೊಂಡಲ್ಲ. ನಮ್ಮ MLA ಹೇಳಿದ್ರು ಮಾಡಿಸ್ಕೊಳ್ಳಮ್ಮ ಅಂತ. ಮಾಡಲ್ಲ, ನಮ್ಗೆ ಅವ್ರು ಇದು ಏನು ಬೇಡ. 70 ವರ್ಷನೂ ಇಲ್ದಿರೋದು ಇವಾಗ 10 ವರ್ಷ ನಮ್ಗೆ ಏನು ಬೇಕಣ್ಣ? ಅಲ್ಲ, ನಾನು ಹುಟ್ಟು ಬೆಳೆದಿರೋ ಯಲಂಕ ಇರ್ಬೋದು. ನಮ್ಮ ತಾತನೂರು ಶಿಡ್ಲಘಟ್ಟ ಆ ಕಡೆ ರೋಡ್ಗಳು ನೋಡೋಗ್ರಿ, ನಾನು ತೋರಿಸ್ತೀನಿ. ಇವತ್ತು ಕುಡಿಯೋಕೆ ನೀರಿಲ್ಲ, ಬಡವ್ರಿಗೆ ಅನ್ನ ಇಲ್ಲ, ಬಡತನಾಗಿದ್ದೀವಲ್ಲ ನಾವು ಆವತ್ತಿಂದ. ಏನು ಮೋದಿ ಬಂದ್ರೆ ನಮ್ಗೆ ಅಷ್ಟೇ ಇಷ್ಟು ಲೋನ್ಗಳು ಕೊಡ್ತಾರೆ. ಬಡತನ ಅಣ್ಣ. ಮೊನ್ನೆ ಬಟ್ಟೆಗಳು ಕೊಟ್ರಣ್ಣ, ಮಿಷಿನ್ಗಳು ಕೊಡಿಸಿದ್ದೇನಣ್ಣ. 50 ಮಿಷಿನ್ ಕೊಡಿಸಿದ್ದೀನಿ ನಾನು MLA ಕಡೆಯಿಂದ. ಬಡವ್ರಿಗೆ ಗುರುತಿಸಿ ಇಲ್ಲೆಲ್ಲರೂ ನಾನು ಮಾರ್ಕೆಟ್ ಬರ್ತಾನೆ ಯಾರು ಇರ್ತಾರೆ ಅವ್ರನ್ನ ಕರ್ಕೊಂಡೋಗಿ ಮೇಡಮ್ ಹತ್ರ ಬಟ್ಟೆ ಕೊಡಿಸಿದ್ದೀನಿ. ಸರ್ ನಮಸ್ಕಾರ. ಹೇಳಿ. ನಿಮ್ಮ ಹೆಸರು? ಶಿವಣ್ಣ. ಶಿವಣ್ಣ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಬೆಂಬಲ ಅದು ರಹಸ್ಯ, ಯಾರಿಗೂ ಹೇಳೋದಂಗಿಲ್ಲ. ರಹಸ್ಯ, ಯಾರಿಗೂ ಅದು ಗುಪ್ತ ಮತದಾನ ಅಂದಮೇಲೆ ಯಾಕೆ ನಾವು ಪಬ್ಲಿಕ್ ಮಾಡ್ಕೊಬೇಕು? ವೋಟ್ ಮಾಡ್ತೀರಾ? 100% ವೋಟ್ ಈ ಬಾರಿ ಮಾಡ್ತೀವಿ. ಏನು ಹಂಗಿದ್ರೆ ಒಂದಷ್ಟು ಜನ ಯುವಕರು ಇರ್ತಾರೆ, ಅವರೆಲ್ಲ ಯಾಕೆ ವೋಟ್ ಮಾಡಬೇಕು? ಒಂದು ಅಸಡ್ಡೆ ಇರುತ್ತೆ ಅವ್ರಿಗೆ. ನಾನು ಯಾಕೆ ವೋಟ್ ಮಾಡಬೇಕಪ್ಪ, ಅಯ್ಯೋ ಯಾರ್ ಮಾಡ್ತಾರೆ ಅನ್ನೋದು. ದೇಶ ಪ್ರಗತಿ ಆಗಬೇಕು ಅಂದರೆ ಪ್ರತಿಯೊಬ್ಬರು ಮತದಾನದಲ್ಲಿ ಪಾಲ್ಗೊಳ್ಬೇಕು. ಅವಾಗಲೇ ದೇಶ ಉದ್ಧಾರ ಆಗೋದು. ಸುಮ್ಮನೆ ಸೋಂಬೇರಿಗಳ ಎಲ್ಲ ಹೋಗಿ ಕೋಟಿ ದಿವಸ ಎಂಜಾಯ್ ಮಾಡ್ಕೊಂಡಿದ್ಬಿಟ್ಟು ದೇಶ ಅಭಿವೃದ್ಧಿ ಆಗಿಲ್ಲ, ನಮಗೆ ಅವ್ನ ಕೆಲಸ ಮಾಡಿದ್ದು ಇವ್ನ ಕೆಲಸ ಮಾಡಿಲ್ಲ ಅಂತ ಯಾರು ಕೇಳ್ತಾರೆ? ಪ್ರತಿಯೊಬ್ಬರು ಮತದಾನ ಮಾಡಲೇಬೇಕು. ಹಾಗಿದ್ದಲ್ಲಿ ಈ ಬಾರಿ ಏನು ಯಾರೇ ನಿಮ್ಮ ಗುಪ್ತ ಮತದಾನ ಅಂತ ಹೇಳಿದ್ರಿ, ಸೀಕ್ರೆಟ್ ಆಗಿರಬೇಕು. ಓಕೆ, ಯಾರೇ ಬಂದರೂ ಯಾವ ರೀತಿಯಾಗಿ ಅಭಿವೃದ್ಧಿ ಆಗಬೇಕು ಅನ್ಸುತ್ತೆ ನಿಮ್ಮ ಪ್ರಕಾರ? ದೇಶ ಅಭಿವೃದ್ಧಿ ಆಗಬೇಕು, ಒಂದೇ ಕಡೆ ಹೋಲಿಕೆ ಮಾಡೋದು ನಿಲ್ಲಿಸಬೇಕು, ಪ್ರತಿಯೊಬ್ಬರಿಗೂ ಸರ್ವರಿಗೂ ಸಮಾನ ಹಕ್ಕು ನೀಡಬೇಕು. ಪ್ರಧಾನಮಂತ್ರಿ ಯಾರಾಗಬೇಕು ಅನ್ಸುತ್ತೆ ನಿಮ್ಮ ಪ್ರಕಾರ? ಪ್ರಧಾನಮಂತ್ರಿ ಯಾರಾಗಬೇಕು? ಇವರೇ ಆಗಬೇಕು. ಮೋದಿನೇ ಆಗಬೇಕು.
ಏನು ಅನುಕೂಲ ಮೋದಿ ಅವ್ರು ಬಂದರೆ ಅನ್ಸುತ್ತೆ? ದೇಶ ಅಭಿವೃದ್ಧಿ ಕಡೆಗೆ ಸಾಗ್ತಾ ಇದೆಯಲ್ವಾ? ಅಭಿವೃದ್ಧಿ ಕಡೆ ಸಾಗ್ತಾ ಇದೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಉಮಾದೇವಿ. ಉಮಾದೇವಿ ಅವರೇ, ಈ ಬಾರಿ ಎಲೆಕ್ಷನಲ್ಲಿ ಯಾರಿಗೆ ನಿಮ್ಮ ಓಟು? ಯಾರಿಗಂದ್ರೆ ಅವ್ರಿಗೆ ಇವ್ರಿಗೆ ಅಂತ ಏನಿಲ್ಲ. ಇವ್ರಿಗೆ ಅವ್ರಿಗೆ ಅಂತ ಏನಿಲ್ಲ. ಅದು ಹೆಂಗೆ ಯಾರಿಗೊಬ್ರಿಗೆ ಹೆಂಗೆ ಹಾಕ್ಬಿಡ್ತೀರಾ ಮತ್ತೆ? ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯ ಅವ್ರಿಗೆ. ಹಾಗಿದ್ರೆ ಇಲ್ಲಿ ರಕ್ಷಾರಾಮಯ್ಯ ಅವ್ರು ನಿಂತಿದ್ದಾರೆ. ಅಲ್ಲಿ ಸಿದ್ದರಾಮಯ್ಯ, ಇಲ್ಲಿ ರಕ್ಷಾರಾಮಯ್ಯ ಅವ್ರಿಗೆ ನಿಮ್ಮ ರಕ್ಷೆ. ಓಕೆ, ಹಂಗಿದ್ರೆ ಏನು ಅನುಕೂಲ ಆಗ್ಬೇಕಮ್ಮ ಇವಾಗ ರಕ್ಷಾರಾಮಯ್ಯ ಅವರು ಇಲ್ಲಿ MP ಆದರೆ? ನಮಗೆ ಮಾಮೂಲಿ ಎಲ್ಲ ಮಾಡ್ತಾವ್ರಲ್ಲ ಅದೇ ಸಾಕು. ಅದೇ ಸಾಕಾ? ಇವಾಗ ಕರ್ನಾಟಕ ಸರ್ಕಾರ ತಂದ್ಕೊಟ್ರದೇ ಸಾಕು, ಕಾಂಗ್ರೆಸ್ ಸರ್ಕಾರ. ಸರ್ಕಾರ. ಓಕೆ, ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು? ಪ್ರಧಾನಮಂತ್ರಿ ರಾಹುಲ್ ಗಾಂಧಿನಾ ಅಥವಾ ಖರ್ಗೆನಾ? ರಾಹುಲ್ ಗಾಂಧಿನೇ. ರಾಹುಲ್ ಗಾಂಧಿ ಅವರು ಏನು ಯಾಕಾಗಬೇಕು ರಾಹುಲ್ ಗಾಂಧಿ ಅವರು? ಏನೋ ಒಂದು ವ್ಯವಸ್ಥೆ ಮಾಡಿರ್ತಾರಲ್ಲ ಮೊದಲಿಂದ ಅವರು ಇಂದಿರಾ ಗಾಂಧಿ ಇದ್ರಾಗಿಂದನ ಅವರೇ ಮಾಡ್ತಾ ಇದ್ರಲ್ಲ, ಅದಕ್ಕೋಸ್ಕರ ಅವರೇ ಇರಬೇಕು ಅಂತ ಅಷ್ಟೇ. ಅವರೇ ಇರಬೇಕು ಅಂತ ಅನ್ಸುತ್ತೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸರಸ್ವತಿ ಅವರೇ. ಓಕೆ, ಈ ಬಾರಿ ನಿಮ್ಮ ವೋಟ್ ಯಾರಿಗೆ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಅಂದರೆ ಯಾಕೆ ಇವಾಗ ನೀವು ಹೇಳ್ತಾ ಇದ್ದೀರಾ ಕಾಂಗ್ರೆಸ್ಗೆ ವೋಟ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಲ್ವಾ? ಯಾಕೆ, ಏನು ಕಾರಣ, ಏನು ವೋಟ್ ಹಾಕೋಕ್ಕೆ ಕಾಂಗ್ರೆಸ್ಗೆ ಅಂತ? ಚೇಂಜ್ ಅಂದರೆ ಇವಾಗ BJP ಸರ್ಕಾರ ಇದೆ, ಚೇಂಜ್ ಆಗಬೇಕು ಅಂತ. ಓಕೆ, ಇವಾಗ ಏನು ಅನಾನುಕೂಲ ಏನಾಗಿದೆ ಅಮ್ಮ? ಇವಾಗ BJP ಇದೆ ಕೇಂದ್ರದಲ್ಲಿ, ಏನು ಅನಾನುಕೂಲ ಆಗಿದೆ? ನೀವು ಇವಾಗ ಸರ್ಕಾರನ ಚೇಂಜ್ ಮಾಡಬೇಕು ಅನ್ನೋ ಥರ. ಯಾಕೆ ಚೇಂಜ್ ಮಾಡಬೇಕು? ಇವಾಗ BJP ಇದೆ, ಯಾಕೆ ಚೇಂಜ್ ಮಾಡಬೇಕು ಅಂದರೆ ಕಾಂಗ್ರೆಸ್ ಬರಬೇಕು, ಅದಕ್ಕೆ ಚೇಂಜ್ ಮಾಡಬೇಕು. ಓಕೆ, ಸ್ವ್ಯಾಗ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ಹೇಳಿ. ನಿಮ್ಮ ಹೆಸರು? ಆನಂದ್ ಕುಮಾರ್ ಅಂತ. ಆನಂದವಾಗಿದ್ದೀರಾ? ಈ ಬಾರಿ ನಿಮ್ಮ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಸರ್? ಮೊದಲಿಂದ ಕಾಂಗ್ರೆಸ್. ಓಕೆ, ಅಂದ್ರೆ ಅದೊಂದು ಕಾರಣ ಸಾಕಾ? ಮೊದಲಿಂದ ಕಾಂಗ್ರೆಸ್, ಅದಕ್ಕೆ ಕಾಂಗ್ರೆಸ್ ಅಂತ ಅವ್ರು ಹೇಳಿದ ಮಾತು ನಡ್ಕೋತಾ ಇದ್ದಾರೆ. ಓಕೆ, ಯಾವ ರೀತಿಯಾಗಿ ಅನುಕೂಲ ಆಗಿದೆ ಸರ್ ಈಗ ಇಲ್ಲಿ? ನಮ್ಗೆ ಅನುಕೂಲ ಆಗಲ್ಲ, ದೇಶಕ್ಕೆ ಅನುಕೂಲ ಆಗುತ್ತೆ. ಯಾವ ರೀತಿ ಅಂತ? ಪ್ರತಿಯೊಂದವ್ರಿಗೂ ಹೇಳಿದ ಮಾತು ಇದು ಮಾಡ್ತಾರೆ, ಮತ್ತು ಬಡ ಬಗ್ಗರಿಗೆಲ್ಲ ಅನುಕೂಲ ಮಾಡಿಕೊಡ್ತಾರೆ. ಈ ಥರ ಸುಳ್ಳು ಹೇಳಲ್ಲ ಅಂತ. ಹಾಗಿದ್ದಲ್ಲಿ ಈ ಬಾರಿ ಏನು ಇವಾಗ ಅಟ್ ಪ್ರೆಸೆಂಟ್ ಕೇಂದ್ರ ಸರ್ಕಾರದಲ್ಲಿ BJP ಇದೆ, ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಇದ್ರೆ. ಹಾಗಿದ್ದಲ್ಲಿ ಯಾಕೆ, ಏನು ಕಾರಣ, ಮೇನ್ ಕಾರಣ ಏನು? BJP ಅವ್ರು ಹೇಳಿದ್ದು ಏನು ಮಾಡಿದ್ದಾರೆ ಇದುವರೆಗೂ? 10 ವರ್ಷದಲ್ಲಿ ಏನೂ ಮಾಡಿಲ್ಲ. ವಾಗ್ದಾನ ಕೊಟ್ಟಿರೋ ಒಂದೂ ಮಾಡಲಿಲ್ಲ ಅವರು. ಅದಕ್ಕೋಸ್ಕರ ಚೇಂಜ್ ಮಾಡಿ ಏನು ಕೊಡ್ಬೇಕು? ಈಗ ಜನಗಳಿಗೆ ಉಪಯೋಗ ಆಗ್ತೈತೆ ಕೊಡಬೇಕು. ಉಪಯೋಗ ಆಗ್ತೀವಿ, ಏನು ಕೊಡಬೇಕು? ಉಪಯೋಗ ಆಗಿಲ್ಲ, ಅದಕ್ಕೆ ನೀವು ಕೆಲ್ಸಕ್ಕೆ ಹೋಗ್ತೀರಾ, 10 ರೂಪಾಯಿ ಬರಲ್ಲ, ನೀವು ಕೆಲ್ಸಕ್ಕೆ ಹೋಗ್ತೀರಾ? ಹಂಗೆ ಏನೋ ಒಂದು ಬೆನಿಫಿಟ್ ಇರಬೇಕು. ನಾನ್ ಬೆನಿಫಿಷಿಯರಿ ಆಗಿ ಈಗ ನಿಮ್ಗೆ ಆಸೆ ತೋರಿಸ್ಮೇಲೆ ಕೊಡ್ಬೇಕು ತಾನೆ. ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ ಕೊಡಬೇಕು. ಇವಾಗ ಏನು ಆಸೆ ಇಟ್ಕೊಂಡಿದ್ರಿ? ಇವಾಗ ನೀವು ಹೇಳಿದ್ರಿ ಏನೋ ಇದೊಂದನ್ನ ಬೆನಿಫಿಟ್ ಹೇಳಿದ್ರು. ಅಲ್ಲ, ಅವ್ರಿಗೆ ಏನು ಫ್ರೀ ಇದು ಮಾಡೋದು ಬೇಡ. ಜನಗಳಿಗೆ ನೆಮ್ಮದಿಯಾಗಿ ಬದುಕಕ್ಕೆ ಆಗ್ಬೇಕಲ್ವಾ? ಕೆಲಸ ಕೊಡಬೇಕು, ಉದ್ಯೋಗ ಕೊಡಬೇಕು. ಈಗ ನಮ್ಮ ಮಕ್ಕಳೇ ಅಲಿತಾ ಇದ್ದಾರೆ ಇಂಜಿನಿಯರ್ಗಳು ಮಾಡಿ. ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು. ಹೇಳಿದ್ರೆ 2 ಕೋಟಿ ಉದ್ಯೋಗ ಕೊಡ್ತೀವಿ, ಒಂದು ಎಲ್ಲಿ ಕೊಟ್ಟರು? ಓಕೆ, ಹಾಗಿದ್ದಲ್ಲಿ ಈ ಬಾರಿ ಕಾಂಗ್ರೆಸ್ ಬಂದರೆ ಈ ಎಲ್ಲ ಆಸೆಗಳನ್ನು ಅಲ್ಲ, ಒಂದು ಚೇಂಜ್ ಮಾಡಬೇಕು. ಕಾಂಗ್ರೆಸ್ ಅಂತಲ್ಲ, ಪ್ರತಿ ವರ್ಷ ಚೇಂಜ್ ಮಾಡಿದ್ರೆ ಅವ್ರಿಗೊಂದು ಭಯ ಹುಟ್ಟುತ್ತೆ, ಮಾಡಬೇಕು ಅನ್ನೋದೊಂದು ಇದು ಬರುತ್ತೆ. ಅವ್ರಿಗೆ ಕೊಡ್ತಾ ಇದ್ರೆ ಏನಾಗುತ್ತೆ ಹೇಳಿ? ಚೇಂಜಸ್ ಬೇಕು. ಹಾಗಿದ್ರೆ ಈ ಬಾರಿ ಯಾರಾಗಬೇಕು ನಿಮ್ಮ ಪ್ರಕಾರ? ರಾಹುಲ್ ಗಾಂಧಿ ಅವರು. ನಮಸ್ಕಾರ. ನಿಮ್ಮ ಹೆಸರು? ಪ್ರಶಾಂತ್. ಈ ಬಾರಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಗ, BJPಗ? ಸೆಂಟ್ರಲಲ್ಲಿ BJP. ಯಾಕೆ BJP? ನರೇಂದ್ರ ಮೋದಿ ಡಿಮಾನಿಟೈಸೇಷನ್ ಮಾಡಿದರು. ಸೊ ಇವಾಗ ನೆಕ್ಸ್ಟ್ ಟೈಮು ಚೆನ್ನಾಗಿರ್ತದೆ ಅಂತ. ಓಕೆ, ಇವಾಗ ಏನು ಮೋದಿ ಅವ್ರು ಬರಬೇಕು ಅಂತ ಹೇಳ್ತಾ ಇದ್ದೀರಾ BJPಯಿಂದ? ಏನು ಅನುಕೂಲ ಆಗ್ಬೋದು ಸ್ಟೂಡೆಂಟ್ಸ್ಗೆ? ಯಾವ ರೀತಿ ಅನುಕೂಲ ಆಗ್ಬೋದು ಅನ್ಸುತ್ತೆ? ಸ್ಟೂಡೆಂಟ್, I don't know. I am actually Infosys employee. Okay. Acha, like how long you been staying in Karnataka? In 2 years. 2 years. Please learn Kannada as much as I know Kannada. I know. I can understand. I can manage also. But then it's been 2 years. You have to learn Kannada. Thank you. Hi. ನಿಮ್ಮ ಹೆಸರು? ಭೂಮಿಕಾ. ಈ ಬಾರಿ ಏನು ಲೋಕಸಭೆ ಚುನಾವಣೆ ನಡೀತಾ ಇದೆ, ಕಾಂಗ್ರೆಸ್ಗ BJPಗ ನಿಮ್ಮ ಬೆಂಬಲ? ಅದನ್ನೆಲ್ಲ ಹೇಳ್ಬಾರ್ದು ಅಂತ. ಓಕೆ, ಗುಡ್. ಆ್ಯಕ್ಚುಲಿ ಯಾರು ಪ್ರಧಾನಮಂತ್ರಿ ಆದರೆ ಚೆನ್ನಾಗಿರುತ್ತೆ? ಪ್ರೈಮ್ ಮಿನಿಸ್ಟರ್ ಯಾರಾದರೆ ಚೆನ್ನಾಗಿರುತ್ತೆ? ಇವಾಗ ಅಟ್ ಪ್ರೆಸೆಂಟ್ ಇರೋರೇ ಚೆನ್ನಾಗಿದ್ದಾರೆ. ಹಾಗಿದ್ರೆ ಮುಂದೆ ಅವರೇ ಬರಬೇಕು ಅನ್ಸುತ್ತೆ, ಮೋದಿಜಿ. ಓಕೆ, ಏನು ಅನುಕೂಲ ಆಗ್ಬೋದು ಅನ್ಸುತ್ತೆ ಸ್ಟೂಡೆಂಟ್ಸ್ಗೆಲ್ಲ ಮೋದಿ ಬಂದರೆ? ಮತ್ತೆ ನೋ ಐಡಿಯಾ. ಮೇಡಮ್ ನಮಸ್ಕಾರ. ನಿಮ್ಮ ಹೆಸರು? ಕಾವ್ಯಶ್ರೀ ಅಂತ. ಕಾವ್ಯಶ್ರೀ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮದು ಆಲ್ಮೋಸ್ಟ್ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್?
ಆಲ್ಮೋಸ್ಟ್ ನಮಗೆಲ್ಲ ಆಗ್ಲಿಂದನೂ ಕಾಂಗ್ರೆಸ್ ಅಂತ ಬರಬೇಕು. ಕಾಂಗ್ರೆಸ್ ಅಂದ್ರೆ ಇವಾಗ ಏನ್ ಕಾರಣ ಅಂದ್ರೆ ನಿಮ್ಮ ಫಾದರ್ಸ್ ಅವರೆಲ್ಲರೂ ಕಾಂಗ್ರೆಸ್ ಇಂದ ಬಂದಿದ್ರು ಅಂತ ಕಾಂಗ್ರೆಸ್ಗೆ ಆಗ್ತಿದ್ರೆ ಅಥವಾ ನಿಮ್ಗೆ ಅನುಕೂಲ ನಮಗೆ ಅನುಕೂಲ ಆಗಿದೆ ಆಗ್ಲಿಂದ. ನಮ್ಮ ತಂದೆ ಮತ್ತೆ ತಾಯಿಯವರೆಲ್ಲ ಆಗ್ಲಿಂದನೂ ಕಾಂಗ್ರೆಸ್. ಅದ್ರ ಈ ಬಾರಿ ಆಗಿದ್ದಲ್ಲಿ ಏನು ಕೇಂದ್ರದಲ್ಲಿ ಕಾಂಗ್ರೆಸ್ ಬರಬೇಕು ಅಂತ ಹೇಳ್ತಾ ಇದ್ರ? ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು, ಪ್ರಧಾನಮಂತ್ರಿ? ನಮಗೆ ಆಲ್ಮೋಸ್ಟ್ ಈಗ ಸಿದ್ದರಾಮಯ್ಯ ಅವರು ಇದ್ದಾರೆ. ಕೇಂದ್ರದಲ್ಲಿ ಯಾರಾಗಬೇಕು, ರಾಹುಲ್ ಗಾಂಧಿನ ಖರ್ಗೆ ಅವ್ರು ಆಗ್ಬೇಕಾ? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ. ಓಕೆ, ಇವಾಗ ಈ ಬಾರಿ ಕಾಂಗ್ರೆಸ್ ಬಂದ್ರೆ ಅಮ್ಮ ಯಾವ ರೀತಿಯಾಗಿ ಅನುಕೂಲ ಆಗಬೇಕು ನಿಮ್ಗಾಗ್ಲಿ ಅಥವಾ ಇವಾಗ ರೈತರಿಗಾಗ್ಲಿ ಯೂತ್ಗಾಗ್ಲಿ ಯಾವ ರೀತಿಯಾಗಿ ಅನುಕೂಲ ಆಗ್ಬೇಕು ಅನ್ಸುತ್ತೆ ಸರ್? ಆಲ್ಮೋಸ್ಟ್ ಅಷ್ಟು ಐಡಿಯಾ ಇಲ್ಲ. ಓಕೆ, ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ವೆಂಕಟನಾರಾಯಣ ಅಂತಂದು. ನನ್ನ ಏಜ್ ಬಂದು 69 ಸೀನಿಯರ್ ಸಿಟಿಜನ್. ಓಕೆ, ಸೀನಿಯರ್ ಸಿಟಿಜನ್ ಅವರೇ, ಈ ಸರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಾವು ಮೊದಲಿಂದ BJPಗೆ. ಯಾಕೆ BJP? ಯಾಕೆ BJP ಅಂದರೆ ಕೆಲವು ಅದರಲ್ಲಿರ್ತಕ್ಕಂಥ ಗುಣಗಳು ನಮ್ಗೆ ಹಿಡಿಸಿದೆ. ಗುಣಗಳು ಹಿಡಿಸಿದೆ. ಯಾವ ರೀತಿ ಅಂದರೆ ನೀವು ಒಬ್ಬರಿಗೆ ಡಿಪೆಂಡ್ ಆಗಬೇಡಿ, ನೀವು ಓನ್ ಇದು ಮಾಡಿ. ಅದಕ್ಕೆ ನಾವು ತಾರೀಫ್ ಮಾಡಬೇಕಾಗುತ್ತೆ. ಯಾರೋ ಕೊಟ್ಟಿದ್ದು ಎಷ್ಟು ದಿವಸ ಇರ್ತದೆ, 3 ದಿವಸ ಇರ್ತದೆ, ಖಾಲಿ ಮಾಡ್ತೀವಿ, ಎಣ್ಣೆ ನಾವು ಇನ್ನೇ ಹೊಡ್ಕೊತೀವಿ, ಖಾಲಿ ಮಾಡ್ತೀವಿ. ಅದು ಲೆಕ್ಕಕ್ಕೆ ಬರೋಲ್ಲ. ಪರ್ಮನೆಂಟ್ ಸೋರ್ಸ್ ಆಫ್ ಇನ್ಕಮ್ ನಮಗೆ ತೋರಿಸೋರು ಬೇಕು, ಹೌದಲ್ವಾ? ಇದರಲ್ಲಿ BJP ಇವಾಗ ಪರ್ಮನೆಂಟ್ ಸೋರ್ಸ್ ಆಫ್ ಇನ್ಕಮ್ಗೆ ದಾರಿ ಮಾಡಿ ಕೊಡ್ತಾ ಇದ್ದಾರೆ ಅಂತ ಒಂದು ನಮಗೆ ನಂಬಿಕೆ ಇದೆ. ಇನ್ನೊಂದು, ಮೋದಿ ವ್ಯಕ್ತಿಗತವಾಗಿ ನಮಗೇನು ದೂಷಿಸಬೇಕಾದವ್ರೇ ಅಲ್ಲ, ಆದರೆ ಅವರ ನಡೀತಕ್ಕಂಥ ರೀತಿ, ಅವ್ರು ನಡೀತಕ್ಕಂಥ ರೂಟು ನಮ್ಗೆ ಹಿಡಿಸಿದೆ. ಆದ್ದರಿಂದ ನಾವು ಅವ್ರಿಗೆ ಬೆಂಬಲ ಕೊಡಬೇಕು ಅನ್ನೋ. ಇಲ್ಲಿ ಸುಧಾಕರ್ ಅವರು ನಿಂತಿದ್ದಾರೆ, BJP ಮೈತ್ರಿ ಅಭ್ಯರ್ಥಿ. ಅವ್ರು ಯಾರನ್ನ ನಿಂತ್ಕೊಳ್ಳಿ, ಅಭ್ಯರ್ಥಿ ಬೇಕಾಗಿಲ್ಲ, ನಮಗೆ ಪಾರ್ಟಿ ಬೇಕು. ಮೇಲ್ಗಡೆ ಇರ್ತಕ್ಕಂಥ ರೂಲಿಂಗ್ ಯಾರಿದೆ ಅದು ಬೇಕು. ಇನ್ನೊಂದು ಅಲ್ಲೊಂದು ಇಲ್ಲೊಂದಿದ್ರೆ ಅದಕ್ಕೆ ಕ್ಲಾರಿಫಿಕೇಶನ್ ಆಗುತ್ತೆ. ಯಾವುದಕ್ಕೂ ಸರಿದಾರಿ ಕಾಣೋದು, ಅದು ನಿಮಗೆ ಗೊತ್ತಿರೋ ಮಟ್ಟಿಗೆ ಸರಿದಾರಿ ಕಾಣೋದಿಲ್ಲ. ಎರಡೂ ಒಂದೇ ಇದ್ದರೆ, ಇಲ್ಲಿ ಅಲ್ಲಿ ಎರಡೂ ಒಂದೇ ಇದ್ದರೆ ಒಂದು ಸೋರ್ಸು ಕರೆಕ್ಟಾಗಿ ಪಾಸ್ ಆಗುತ್ತೆ. ಇಲ್ಲಿ ಅಪೋಸಿಷನ್ ಇದ್ದು ಅಲ್ಲಿ ಮೇಲ್ಗಡೆ ಅಪೋಸಿಷನ್ ಇದ್ದರೆ ಅವ್ರಿಗೂ ಲಿಂಕ್ ಆಗೋದಿಲ್ಲ. ಕೆಲವು ಭಿನ್ನಾಭಿಪ್ರಾಯಗಳು ಬರ್ತವೆ. ಅಭಿಪ್ರಾಯ ಭೇದದಿಂದ ಅವ್ರು ನಮ್ಮ ಪಾರ್ಟಿನಲ್ಲಿ ಮಾಡಿದ್ರು, ನಮ್ಮ ಕಥೆಯಿಂದ ಮಾಡಿದ್ರು, ಇವ್ರ ಕಡೆಯಿಂದ ಮಾಡಿದ್ರು, ಇದನ್ನು ರೆಕ್ಟಿಫಿಕೇಷನ್ ಜಾಸ್ತಿ ಆಗುತ್ತೆ. ಅದು ಬೇಕಾಗಲ್ಲ. ಎಲ್ಲ ಒಂದೇ ಸೋರ್ಸ್, ರಸ್ತೆ ಒಂದೇ ಇದ್ದರೆ ಸೀದಾ ಒಂದೇ ಹಿಂಗೆ ಹೋಗಪ್ಪ ಅಂತ. ಹಂಗೋಗು ಹಿಂಗೋಗಿ ಅಂದರೆ ಅದು ಡೈವರ್ಟ್ ಆದರೆ ಅವನು ಹಂಗೋಗಿ ಎಡವಿಗೆ ಬಿದ್ದಾದರೂ ಬಿದ್ಬೋದು, ಹೇಳೋಕ್ಕೂ ಚಾನ್ಸ್ ಇಲ್ದಂಗೆ ಆಗುವಂಥ ಪರಿಸ್ಥಿತಿನೇ ಇರ್ತವೆ. ಇದು ಬೇಕಾಗೋದಿಲ್ಲ, ಒಂದೇ ರೂಟ್ ಇದ್ದರೆ. ಇನ್ನೊಂದು, 150 ವರ್ಷಗಳಿಂದ ಆ ಪರಮಾತ್ಮನ ದೇವಸ್ಥಾನ ಮಾಡಬೇಕಾದ್ರೆ ಯಾರಿಂದನೂ ಆಗಲಿಲ್ಲ. ಅಂಥ ಇಂದಿರಮ್ಮನ ಕಾಲದಲ್ಲೇ ಮಾಡೋಕೆ ಅವ್ರಿಗೆ ದಮ್ ಇರಲಿಲ್ಲ. ಇನ್ನೊಂದು, ಅವರು ಮಾಡಿದ್ದು ಏನು ಅಂದರೆ ವೋಟ್ ಬ್ಯಾಂಕ್ ಅಷ್ಟೇ ಹೊರತಾಗಿ ಜನಗಳು ಯಾವತ್ತೂ ಇಂಪ್ರೂವ್ ಆಗಬೇಕು ಅನ್ನೋ ಅಭಿಪ್ರಾಯದಿಂದ ಅವ್ರು ಮಾಡಿಲ್ಲ. ಅವ್ರು ಹೇಳ್ಕೋಬೋದು 106 ಸಲ, ಆದರೆ ದಾರಿ ಅದು ಅಲ್ಲ. ನೆಹರು ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅಂಜನೇಗೌಡ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ ಕಣ. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಸರ್ಕಾರ ಎಲ್ಲ ಕೊಟ್ಟಿದೆ, ಎಲ್ಲ ಭಾಗ್ಯನೂ ಕೊಟ್ಟಿದ್ದೆ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಸರ್ಕಾರನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಒಳ್ಳೆಯದು. ಅದಕ್ಕೆ ಅನುಕೂಲ ಆಗ್ತದೆ. ಬಸ್ ಫ್ರೀ, ಎಲ್ಲ ಫ್ರೀ, ಚೆನ್ನಾಗೆಲ್ಲ ಯಂಗ್ಸ್ರುಗಳಿಗೆ ಎಲ್ಲರಿಗೂ ಒಳ್ಳೇದಾಗ್ತದೆ. ಪಾಪ ಕೂಲಿ ಕೆಲಸ ಮಾಡೋರ್ಕ ನಡ್ಕೊಂಡು ಹೋಗೋರು ಇವಾಗ ಬಸ್ಸಾಗಿ ಹೋಗ್ತಾರೆ. ಪಾಪ ಅವ್ರದಾಗ ಇರ್ತದೋ ಇಲ್ಲೋ, ಯಾವಾಗ ಹೋಗಿ ನಡ್ಕೊಂಡು ಹೋಗೋರು ಗಾರ್ಮೆಂಟ್ಸ್ಗಾಗಲಿ ಏನಕ್ಕೆ ಆಗಲಿ ಇವಾಗ ಆರಾಮಾಗ ಬಸ್ಗೆ ಹೋಗ್ತಾರೆ. ಪಾಪ ಆಮೇಲೆ ಅಕ್ಕಿಗೆ ತಿಂಗಳ ಈಗ ಅಕ್ಕಿ ಬರ್ತದೆ, ಅದು ಮನೆಗೆ ಜೀವನ ಆಗ್ತದೆ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಓಕೆ, ಈ ಬಾರಿ ಏನು ಹಂಗಿದ್ರೆ ಕೇಂದ್ರದಲ್ಲಿ ನಿಮಗೆ ಕಾಂಗ್ರೆಸ್ ಬರ್ಬೇಕಂತ. ಹೌದು. ಹಿಂದೆ 10 ವರ್ಷ BJP ಆಡಳಿತ ಹೇಗಿತ್ತು? 10 ವರ್ಷ ಏನಿತ್ತು ಸರ್, ಎಲ್ಲ BJP ಹೇಳ್ತಾ ಇರೋದು ಎಲ್ಲ ಮಾಡಿದ್ದಾರೆ ಅಂತ. ಏನು ಮಾಡಿದ್ದಾರೆ ಹೇಳ್ರಿ? BJP ಮೋದಿ ಏನು ಮಾಡಿದ್ದಾರೆ ಅಂತ ಹೇಳ್ರಿ. ಇವಾಗ ಎಲ್ಲೋ ಇದು ತಗೊಂಬತ್ತೀನಿ 10 ಲಕ್ಷ ಇದಾಗ್ತೀನಿ 15 ಲಕ್ಷ ಅಂದರು, ಹಾಕಿದ್ರ? ನೋಟ್ ಬ್ಯಾನ್ ಮಾಡಿದ್ರು, ಎಲ್ಲ ಮಾಡಿದ್ರು. ಏನಕ್ಕೆ ಮಾಡಿದ್ರು? ಏನು ಸುಖ? ಎಲ್ಲ ಇದೇ ಮಾಡಿರೋದು. ಅವ್ರವರು ಇದು ಸ್ವಾರ್ಥಕ್ಕೆ ಮಾಡ್ಕೊತಾ ಇದ್ದಾರೆ ಹೊರತು ನಮ್ಮ ಬಡವ್ರ ಸ್ವಾರ್ಥಕ್ಕೆ ಯಾರೂ ಮಾಡ್ತಾಯಿಲ್ಲ. ನೋಡಿರಿ, ಇವಾಗ ದುಡಿತಾ ಇದ್ರೆ 40 ರೂಪಾಯಿ ಇದ್ದಿದ್ದು ಗ್ಯಾಸು, ಇವಾಗ 65 ರೂಪಾಯಿ. ಮನೆ ಸಿಲಿಂಡ್ರ್ 400 ರೂಪಾಯಿ ಇದ್ದಿದ್ದು, ಇವಾಗ ಎಷ್ಟು? 1100 ರೂಪಾಯಿ ಆಗಿದೆ. ಅಲ್ಲಿ ಯಾರು ಕೇಳ್ತಾರೆ? ಅವೆಲ್ಲ ಅವ್ರವ್ರು ಇದಕ್ಕೆ ಮಾತಾಡ್ತಾರೆ ಅಷ್ಟೇ. ನಮ್ಮ ಇದಕ್ಕೆ ಕಾಂಗ್ರೆಸ್ ಬರಲಿ ಅಂತ. ಹಾಯ್, ಅಸ್ಮಿತಾ. ಓಕೆ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರು? ಮೋದಿ ಸರ್ಕಾರ. ಯಾಕೆ ಮೋದಿ? ಐ ಥಿಂಕ್ ಅವರು ಒಳ್ಳೇದು ಮಾಡ್ತಾ ಇದ್ದಾರೆ, ಯೂತ್ಗೆ ಎಲ್ಲ ಜಾಬ್ಸ್ ಎಲ್ಲ ಕೊಡ್ತಾ ಇದ್ದಾರೆ, ಆ್ಯಂಡ್ ಎಜುಕೇಷನಲ್ ವೈಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಓಕೆ, ಈ ಬಾರಿ ಹಂಗಿದ್ರೆ ಏನು ಮೋದಿ ಅವರು ಬರಬೇಕು ಅಂತ ಹೇಳ್ತಾ ಇದ್ರ BJP. ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಕೇಂದ್ರದಲ್ಲಿ BJP ಬಂದರೆ ಯಾವ ರೀತಿ ಅನುಕೂಲ ಆಗ್ಬೋದು ಅನಿಸ್ತದೆ ಸ್ಟೂಡೆಂಟ್ಸ್ಗೆ? ಆಮೇಲೆ ಇವಾಗ ತಾನೇ ಪಾಸ್ಔಟ್ ಆಗಿರ್ತಾರೆ ಡಿಗ್ರಿ ಮಾಡ್ಕೊಂಡು, ಅವ್ರಿಗೆಲ್ಲ ಯಾವ ರೀತಿಯಾಗಿ ಎನ್ಕರೇಜ್ ಆಗ್ಬೋದು ಅನ್ಸುತ್ತೆ? ಐ ಥಿಂಕ್ ಸೊ. ಎಲ್ರಿಗೂ ಜಾಬ್ ಒಂದು ಸ್ವಲ್ಪ ಕೊಡ್ಬೋದು. ಆಲ್ಮೋಸ್ಟ್ ಎಲ್ರಿಗೂ ಕೊಡೋಕ್ಕಾಗಲ್ಲ, ಬಟ್ ಸ್ವಲ್ಪ
provide ಮಾಡ್ಬೇಕು. ಪ್ರೈವೇಟ್ ಮಾಡ್ಬೋದು. Okay. ಎಜುಕೇಷನಲ್ ವೈಸ್ ಎಲ್ರಿಗೂ ಒಳ್ಳೆ ಎಜುಕೇಷನ್ ಸಿಗೋ ಥರ ಎಲ್ಲ ಒಂಚೂರು ಫ್ರೀ ಮಾಡೋದು, ಎಲ್ಲ ಅವ್ರಿಗೆ ಬುಕ್ ಏನಾದರೂ ಅವ್ರಿಗೆ ಹೆಲ್ಪ್ ಬೇಕಂದ್ರೆ ಮಾಡ್ಬೋದು. ಓಕೆ, ಎಷ್ಟೊಂದು ಜನ ಯೂತ್ ಇವಾಗ ಏನು 18 ಇರ್ತಾರೆ, 19 ಇರ್ತಾರೆ, ಅವ್ರದ್ದೆಲ್ಲ ಇದು ಫಸ್ಟ್ ವೋಟ್ ಆಗಿರುತ್ತೆ, ಫಸ್ಟ್ ಇಲೆಕ್ಷನ್ ಆಗಿರುತ್ತೆ. ಕೆಲವರೆಲ್ಲ ವೋಟ್ ಯಾಕೆ ಮಾಡೋದು ಅಂತೆಲ್ಲ ಅಸಡ್ಡೆ ಮಾಡ್ತಾರೆ, ಅವ್ರಿಗೆಲ್ಲ ಏನು ಹೇಳ್ತೀವಿ? ವೋಟ್ ಮಾಡೋದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಯ್, ಹಾಯ್, ನಿಮ್ಮ ಹೆಸರು? ಐಶ್ವರ್ಯ ಅಂತ. ಐಶ್ವರ್ಯ, ಏನು ಓದ್ತಾರ ನೀವು? ನಾನು ಇವಾಗ BCA. ಓಕೆ, ಹಾಗಿದ್ರಲ್ಲಿ ಈ ಬಾರಿ ವೋಟ್ ಮಾಡ್ತಾ ಇದ್ರ. ನಿಮ್ಮ ವೋಟ್ ಯಾರಿಗೆ ಈ ಸರಿ, ಕಾಂಗ್ರೆಸ್ಗ BJPಗ? ಅದು ಇನ್ನು ನೋಡಿಬಿಟ್ಟು ಯಾರು ಹೇಗೆ ಅಂತ ಎಲ್ಲ ನೋಡಿಬಿಟ್ಟು. ಓಕೆ, ಇವಾಗ ಇಲ್ಲಿ ಕ್ಯಾಂಡಿಡೇಟ್ಸ್ ಇದ್ದಾರೆ. ಸುಧಾಕರ್ ಅವರು BJP ಮೈತ್ರಿ ಅಭ್ಯರ್ಥಿ, ಹಾಗೆ ರಕ್ಷಾ ರಾಮಯ್ಯ ಅವರು ಕಾಂಗ್ರೆಸ್. ಯಾರು ಬಂದರೆ ಒಳ್ಳೇದಾಗುತ್ತೆ ಅನ್ಸುತ್ತೆ ಇಲ್ಲಿ ಕ್ಷೇತ್ರಕ್ಕೆ MP? ಅಂದರೆ ಯಾರು ಯಾರು ತುಂಬ ಇದು ಮಾಡ್ತಾರೋ, ಯಾರು ತುಂಬ ನಮ್ಮ ದೇಶಕ್ಕೆ ಒಳ್ಳೇದು ಮಾಡೋಕ್ಕೆ ಬರ್ತಾರೋ ಅವ್ರು ಬಂದರೆ ಓಕೆ. ಯಾರು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ನಿಮ್ಮ ಪ್ರಕಾರ? ಮೋದಿ ಅವರು. ಯಾಕೆ ಮೋದಿ ಆಗಬೇಕು ಅನ್ಸುತ್ತೆ? ಅವ್ರು ತುಂಬ ಇದು ಮಾಡ್ತಾರೆ, ತುಂಬ ಹೆಲ್ಪ್ ಆಗೋ ಥರ ಎಲ್ಲ ಮಾಡ್ತಾರೆ. ಇವಾಗ ಯೂತ್ಗೆ ಯಾವ ರೀತಿ ಹೆಲ್ಪ್ ಆಗ್ತಾ ಇದೆ ಅನ್ಸುತ್ತೆ ನಿಮ್ಮ ಪ್ರಕಾರ? ಇವಾಗ ಕರೆಂಟ್ಲಿ ಅವರೇ ಇದ್ದಾರೆ, ಯಾವ ರೀತಿಯಾಗಿ ಹೆಲ್ಪ್ ಆಗಿದೆ? ಸ್ಟೂಡೆಂಟ್ಸ್ಗೆಲ್ಲ ಇವಾಗ ಹುಡುಗಿರಿಗೆಲ್ಲ ಫ್ರೀ ಬಸ್ ಬಿಟ್ಟಿದ್ದಾರೆ. ಅದು ಏನದು ಯೂಸ್ ಆಗ್ತಿದೆ ಅಂತ ಹೇಳ್ತಾರೆ. ಓಕೆ, ಹಂಗಿದ್ರೆ ನಿಮ್ಮ ಪ್ರಕಾರ ಯಾರು ಬರಬೇಕು? ನಮ್ಮ ಪ್ರಕಾರ BJPನೇ, ಮೋದಿನೇ ಬರಬೇಕು. ಮೋದಿನೇ ಬರಬೇಕು ಅನ್ಸುತ್ತಾ? ಯಾಕೆ ಮೋದಿ ಬರಬೇಕು ಅನ್ಸುತ್ತೆ? ಯಾಕಂದ್ರೆ ಅವರು ಇನ್ನು ಲಾಸ್ಟ್ 10 ಇಯರ್ಸಿಂದ ಅವರೇ ಇರೋದು. ಇನ್ನು 5 ಇಯರ್ಸ್ ಆದರೆ ಒಂಥರ ರೆಕಾರ್ಡ್ ಇರುತ್ತಲ್ಲ, ಅವರೇ BJP ರೆಕಾರ್ಡ್ ಮಾಡಕ್ಕೆ ಗೆಲ್ಬೇಕು ಅಂತ ಅನ್ಸುತ್ತೆ. ಬ್ರೋ, ಯಾಕಂದ್ರೆ 10 ಲಾಸ್ಟ್ 15 ಇಯರ್ಸ್ ಯಾರು ಇಲ್ಲಲ್ಲ, ಸೊ ಅದಕ್ಕೋಸ್ಕರ ಅವರೇ ಬಂದರೆ. ಸರ್ಕಾರ ಇತ್ತಲ್ಲ ಅವಾಗ, ಅದು 10 ವರ್ಷ ಅಷ್ಟಲ್ಲ ಇದ್ದಿದ್ದು. ಇದಾದ್ರೆ 15 ಮಾಡಬೇಕು ಅನ್ಸುತ್ತೆ. ಓಕೆ, ಹಾಗಿದ್ದಲ್ಲಿ ಈ ಬಾರಿ ಏನು ಮೋದಿ ಅವ್ರು ಬರಬೇಕು ಅಂತ ಹೇಳ್ತಾ ಇದ್ರ. ಏನು ಅನುಕೂಲ ಆಗಬೇಕು ಇವಾಗ ಇಲ್ಲಿ ನಿಮ್ಮ ಕ್ಷೇತ್ರಕ್ಕಾಗಿರಲಿ, ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕಾಗಿರಲಿ, ಇಲ್ಲಿ ಯಲಹಂಕಕ್ಕಾಗಿರಲಿ, ಯಾವ ರೀತಿಯಾಗಿ ಅನುಕೂಲ ಆಗಬೇಕು? ಇಲ್ಲಿ ಸುಧಾಕರ್ ಅವರು BJP ಮೈತ್ರಿ ಅಭ್ಯರ್ಥಿ ಇದ್ದಾರೆ, ಕಾಂಗ್ರೆಸ್ಸಿಂದ ರಕ್ಷಾ ರಾಮಯ್ಯ ನಿಂತಿದ್ದಾರೆ. ನಿಮ್ಮ ಬೆಂಬಲ ಯಾರಿಗೆ, ಹಾಗೆ ಹೆಂಗೆ, ಯಾವ ರೀತಿ ಅಂತ? ಇನ್ನು ಈ ಸೈಡ್ ನೋಡಬೇಕು ಯಾರಿಗೆ ಅಂತ. ಹಾಕಿದ್ರೆ ಸುಧಾಕರ್ ಆಗಬೇಕು. ಏನು ಅನುಕೂಲ ಆಗ್ಬೇಕು ಸ್ಟೂಡೆಂಟ್ಸ್ಗೆ ಅನ್ಸುತ್ತೆ ನಿಮ್ಮ ಪ್ರಕಾರ? ಅವೆಲ್ಲ ಗೊತ್ತಿಲ್ಲ ಬ್ರೋ. ಓಕೆ, ಸರಿ. ಭಾವನ ಅಂತ. ಈ ಬಾರಿ ಲೋಕಸಭೆ ಚುನಾವಣೆ ನಡೀತಾ ಇದೆ. whom are you supporting? I don't support anyone. Why so? I don't believe in them. You don't believe in elections and politics? Not in elections, basically politics I don't believe in. Politics. How come? Like, what's the main reason that you don't support politics or politicians? I personally feel like they are just promising false promises, which is not happening. Whatever they promise in the time of election doesn't happen anywhere. Okay. Those people faces we see only after the next election. So I feel like it is worth to. So you don't support them. Like, what are the expectations you just have on the current politics or the Rajkaranis that you see around? See, I don't talk about politics, but then personally I feel like if they want to realize in the current situation, they have to look at the education system of India. As One India they say, make all syllabus to school basically. The basic education is very, very pathetic over here. So make it One India. If it is One India, make education one system. As maybe the syllabus they can follow NCERT, make one fee for every school, abolish all the CBSE, ICRT, CCCC, all CCs, and make a state. It will be better for the kids, and it will be affordable. Basically affordable. Now education is not affordable for the kids. For first standard you have to pay almost 1.2, 1.5. Yeah. So how about they coming up in other education? They can't go for PG. By the time of schooling, her pocket will be khali, right? So make it affordable. Okay, irrelevant. Like, apart from you supporting any parties or something, what's the basic idea that any politician has to put when he wins the particular area? No, I didn't get you. Sorry. Like, if any politician comes up, if MP wins here, what is the basic thing he has to do first of all? When he As I said, education. First thing is education. See, next generation have to come up, right? If education is not there, society is not going to come up at all. And abolish all these, religious beliefs inside the school. Let the school be one uniform, one thought, one education, one system, one fee. Especially the fees, people are not able to afford. Common people nowadays, they are not able to afford. See, you can ask me why they can't go to any government school. Government schools, the system is not very clean. People are not teaching very properly. It's only for the food basis, people are, for the lunch sake, probably kids are going over there. Otherwise, I find the education system is very, very bad in government schools. Like, who do you think will make a best prime minister? I don't know anybody personally. I can say that. Thank you.
ಸರ್ ನಮಸ್ಕಾರ. ನಿಮ್ಮ ಹೆಸರು? ಭಾಸ್ಕರ್ ಅಂತೇಳಿ. ಭಾಸ್ಕರ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ ಬಿಜೆಪಿನ? ನಮ್ಮದು ಬಿ ಜೆ ಪಿ ಸರ್. ಬಿಜೆಪಿ. ಯಾಕೆ ಬಿಜೆಪಿ? ಬಿ ಜೆ ಪಿ ನಮಗೆ ಈ ಡೆವಲಪರ್ಸು ಅದು ಇದು ಭಾಳ ಅನುಕೂಲಗಳಿದೆ, ನಮಗೆ ತೊಂದರೆ ಏನಿಲ್ಲ ಅಲ್ಲ. ಅನುಕೂಲ ಇದೆ. ಈ ಕಾಂಗ್ರೆಸ್ ಓಟ್ ಹಾಕಿ ಬಾಂಬ್ ಹಾಕ್ಸ್ಕೊಳ್ಳೋ ಮತ್ತೆ ಯಾಕೆ ಬೇಕಾಗಲ್ಲ? ಯಾಕನ್ಸುತ್ತೆ ಕಾಂಗ್ರೆಸ್ ಓಟ್ ಹಾಕಿ ಬಾಂಬ್ ಹಾಕ್ಸ್ಕೋಬೇಕು ಅಂತ? ಅದೇ ಅವ್ರದ್ದು ಹಿಂದೂಗಳಿಗೇನು ಸಪೋರ್ಟ್ ಇಲ್ಲ ಅವ್ರದ್ದು. ಅವ್ರು ಬರೀ ಇದು ಒಂದೇ. ಮತ್ತು ಹಿಂದೂಗಳಿಗೆ ಯಾವ ಅಭಿವೃದ್ಧಿ ಕಾರ್ಯ ಏನು ಮಾಡಿಲ್ಲ ಅವರು, ಒಂದು ರೂಪಾಯಿನೂ ಮಾಡಿಲ್ಲ. ಬಿಜೆಪಿ ಬಂದ್ರೆ ಬಾಂಬ್ ಹಾಕಲ್ಲ ಅನ್ಸುತ್ತಾ? ಅಲ್ಲ, ಈ 10 ವರ್ಷದಿಂದ ನೋಡ್ತಿದ್ದಲ್ಲ ನಾವು ಇವಾಗ ಸ್ವಲ್ಪ ರೆವೆಲ್ಲ ಇತ್ತಾರೆ, ಏನು ತೊಂದರೆ ಇಲ್ಲಲ್ಲ. ಅವ್ರು ನೋಡಿ ಬಂದಮೇಲೆ 1 ರೂಪಾಯಿ ಕೆಲಸ ಆಗಿಲ್ಲ. ಇದು ನೋಡಿ ಬಿ ಜೆ ಪಿ ಗೌರ್ಮೆಂಟ್ ರೋಡ್ ಗಿಡ ಚೆನ್ನಾಗಿ ಮಾಡಿದ್ರು ನೋಡಿ, ರೋಡು ಬಸ್ ಸ್ಟ್ಯಾಂಡು ಅದು ಇದೆಲ್ಲ ನಿಮ್ಮ ಬಿಜೆಪಿ ನೀರು. ಹೌದು ಸೌಲಭ್ಯ ಎಲ್ಲ ಚೆನ್ನಾಗಿ ಮಾಡಿದ್ರು, ಅದಕ್ಕೋಸ್ಕರ ಬಿ ಜೆ ಪಿ. ಹಾಗಿದ್ರೆ ಈ ಸರಿ ಬಿಜೆಪಿ ಮತ್ತೊಮ್ಮೆ ಬಂದರೆ ಕೇಂದ್ರದಲ್ಲಿ ಯಾವ ರೀತಿ ಅನುಕೂಲ ಆಗೋದು ಅನ್ಸುತ್ತೆ ನಿಮಗೆಲ್ಲ? ಅಲ್ಲ, ಏನು ಅವ್ರದ್ದು ಯಾವ್ದು ಇದೆ ನಮ್ಗೆ ಗೊತ್ತಿಲ್ಲ, ಇನ್ನು ನೋಡ್ಬೇಕು ನಾವು. ನಮಸ್ಕಾರ. ಬಿಸಿ ಬಿಸಿ ದೋಸೆ ಹೆಂಗಿದೆ? ಚೆನ್ನಾಗಿದೆ. ಓಕೆ. ಹಾಗೆ ಇವಾಗ ಬಿಸಿ ಬಿಸಿ ಚುನಾವಣೆ ನಡೀತಾ ಇದೆ ಇನ್ನೇನು ಹತ್ತಿರದಲ್ಲೇ. ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಗ ಬಿಜೆಪಿಗ? ಬೆಂಬಲ ಸೂಚೋದಾದರೆ ಇವಾಗಿನ ಪರಿಸ್ಥಿತಿ ಎಲ್ಲ ನೋಡಿಕೊಂಡ್ರೆ ಬಿ ಜೆ ಪಿಗೆ ಅನಿಸುತ್ತೆ. ಯಾಕೆಂದರೆ ಯಾಕೆ ಬಿ ಜೆ ಪಿ ಸರ್? ಯಾಕೆಂದರೆ ಇವಾಗಿರೋ ಕರೆಂಟ್ ಸಿಚುವೇಷನಲ್ಲಿ ನರೇಂದ್ರ ಮೋದಿಯವರ ಆಡಳಿತ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಓವರಾಲಾಗಿ ಈ 10 ವರ್ಷ ಹೇಳ್ಕೊಳ್ಳೋದಂದರೆ ತುಂಬ ಡೆವಲಪ್ಮೆಂಟ್ಸ್ ಕಾಣ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಮ್ಮ ಓಟ್ ಅವ್ರಿಗೆ ಆಗ್ತಾ ಡೆವಲಪ್ಮೆಂಟ್ ಇದೆ, ಅದಕ್ಕೋಸ್ಕರ ಬಿ ಜೆ ಪಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗಿದ್ದಲ್ಲಿ ಏನು ಇವಾಗ ಮತ್ತೊಮ್ಮೆ ಬಿ ಜೆ ಪಿ ಬಂದರೆ ಯಾವ ರೀತಿ ಅನುಕೂಲ ಆಗ್ಬೋದು ಅಂತ ಅನಿಸುತ್ತೆ ನಿಮಗೆ? ಇವಾಗ ಇಲ್ಲಿವರೆಗೂ ಅನುಕೂಲ ಆಗೋದಂದರೆ ನಮ್ಮ ದೇಶ ಇವಾಗ ಜಗತ್ತಿನಲ್ಲಿ ತುಂಬ ಉನ್ನತ ಮಟ್ಟಕ್ಕೆ ಹೋಗಿದೆ. ಸೊ ಅದೇ ಥರ ಇವನ್ ನೆಕ್ಸ್ಟ್ 5 ಇಯರ್ಸಲ್ಲೂ ಅದೇ ಥರ ಒಂದು ಪ್ರೋಗ್ರೆಸ್ ಕಾಣ್ಬೋದು ಅಂತಂದು ನಾವು ಅಂದ್ಕೊಂಡು ಓಟ್ ಹಾಕ್ಬೇಕು ಅಷ್ಟೇ. ಇಲ್ಲಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಇದೆ, ಏನೊಂದಷ್ಟು ಅನುಕೂಲಗಳನ್ನು ತಂದಿದೆ, ಅನುದಾನಗಳನ್ನು, ಪಂಚರತ್ನ ಯೋಜನೆಗಳು, ಅದು ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅಂತ ಅನಿಸುತ್ತೆ ನಿಮಗೆ? ಪಂಚರತ್ನ ಯೋಜನೆಗಳನ್ನ ನಾವು ಯೂಟಿಲೈಸ್ ಮಾಡ್ತಾನೇ ಇಲ್ಲ, ಅದು ಏನು ನಮಗೆ ಅವಶ್ಯಕತೆಯೂ ಇಲ್ಲ. ಆ್ಯಕ್ಚುಲಿ ಬೇಕಾದರೆ ನೀಡಿ ಪೀಪಲ್ ಇರ್ತಾರಲ್ಲ, ಅವ್ರಿಗಿದೆ, ಅವ್ರಿಗೆ ವರ್ಕೌಟ್ ಆಗುತ್ತೆ. ಬಟ್ ಅದನ್ನು ಎಲ್ಲರಿಗೂ ನೀವು ಪ್ರೊವೈಡ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದರೆ ಅವರಿಗೆ ಕೆಪಾಸಿಟಿ ಇದೆ, ಅವ್ರ ಜೀವನ ಅವ್ರು ಸಾಗಿಸ್ಕೊತಾರೆ. ದುಡಿಬೇಕು ಜನ, ದುಡಿದ್ರೇ ನಮ್ಮ ದೇಶ ಉದ್ಧಾರ ಆಗೋದು. ಈ ದುಡಿದೇ ನೀವು ಆರಾಮಾಗಿ ಕೂತ್ಕೊಂಡು ಹಾಗೆ ತಿಂತೀವಿ ಅಂತಂದರೆ ಎಷ್ಟು ಜನ ಕೂತ್ಕೊಂಡು ತಿಂತೀರಾ? ಸೊ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಬಟ್ ರಿಕ್ವೈರ್ ಸ್ವಲ್ಪ ಜನಕ್ಕೆ ಇದ್ದಾರೆ, ಅವ್ರಿಗೆ ಪಾಪ ದುಡಿಯೋದಾಗೋದಿಲ್ಲ, ತುಂಬ ಬಡವರು ಇರ್ತಾರೆ, ಅಂಥವ್ರಿಗೆ ನೀವು ಸಹಾಯ ಮಾಡಿ, ಪರವಾಗಿಲ್ಲ. ಹಾಯ್ ಬ್ರೋ. ನಿಮ್ಮ ಹೆಸರು? ಚಂದು ಅಂತ ಬ್ರೋ. ಚಂದು, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಾನು ಮೋದಿ ಸರ್ಗೆ ಬ್ರೋ. ಮೋದಿಗೆ. ಯಾಕೆ ಮೋದಿ? ಬ್ರೋ ನಮ್ಗೆ ಇಷ್ಟ ಬ್ರೋ ಅವರು. ಇಷ್ಟ? ಅದೇನು ಅಷ್ಟೊಂದು ಲವ್ ಏನು ಬ್ರೋ? ನಾವು ದೇಶ ಬಂದ್ಮೇಲೆ ಡೆವಲಪ್ ಮಾಡೋರೆ, ನಮಗೂ ನಮ್ಮ ವಂಶನ ಫಸ್ಟಿಂದನೂ ಬಿ ಜೆ ಪಿಗೆ ಸಪೋರ್ಟು. ನಮ್ಮ ವಂಶ ಪರವಾಗಿ ನಾನು ನಮ್ಮ ಬಿ ಜೆ ಪಿಗೆ ಓಟ್ ಹಾಕೋದು ಬ್ರೋ. ಪಕ್ಕ ಬ್ರೋ, ತಲೆ ಮೇಲೆ ತಲೆ ಬಿದ್ದರು ಬಿ ಜೆ ಪಿಗೆ ಓಟ್ ಹಾಕ್ತೀರಾ? ಏನಂತ ಮೇನ್ ರೀಸನ್ ಏನು ಬಿ ಜೆ ಪಿಗೆ ವೋಟ್ ಮಾಡೋಂಥದ್ದು? ಬ್ರೋ ಅವ್ರು ಹೇಳಿದ್ದಾರೆ ಇನ್ನು ಸ್ವಲ್ಪ ಇಯರ್ಸಲ್ಲಿ 4th ಲಾರ್ಜೆಸ್ಟು ಎಕಾನಮಿಲಿ ಆಗುತ್ತಂತೆ. ಇದುವರೆಗೂ ಏನೋ ಮಾಡಿದ್ದಾರೆ ಬ್ರೋ. ಬೇರೆ ದೇಶಕ್ಕೆ ಹೋಗ್ಬಿಟ್ಟು ನಮ್ಮ ಹಿಂದೂ ದೇವಸ್ಥಾನ ಕಟ್ಸಿದ್ದಾರೆ ಬ್ರೋ. ಒಂಥರ ಇಷ್ಟ ಬ್ರೋ ನಮಗೆ ಅವ್ರು ಫುಲ್ಲು ಡೆವಲಪ್ ಮಾಡ್ತಾರೆ ಇಂಡಿಯಾ ನಂಬಿಕೆಯಿಂದ. ನಮ್ಮ ಓಟು ಪಕ್ಕ ಬಿ ಜೆ ಪಿಗೆ. ಓಕೆ, ಇಲ್ಲಿ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಇದ್ದಾರೆ. ನಿಮ್ಮ ಬೆಂಬಲ ಹೆಂಗಿರುತ್ತೆ ಅವ್ರಿಗೆ? ಯಾವಾಗಲೂ ಅವ್ರಿಗೆ ಬೆಂಬಲ ಇರುತ್ತೆ. ನಾನು ಎಷ್ಟು ವರ್ಷ ವೋಟಿಂಗ್ ಆಯಿತು ಅನ್ನೊಂದು ಅಷ್ಟು ಫುಲ್ಲು ಬಿ ಜೆ ಪಿಗೆ ಹಾಕ್ತೀರಾ? ಅಂದರೆ ಫಿಕ್ಸ್ ಆಗೋಗಿದ್ದೀರಾ? ಫಿಕ್ಸು ಬ್ರೋ, ಮೈಂಡ್ ಸೆಟ್ಟು. ಓಕೆ, ಹಂಗಿದ್ರೆ ಇವಾಗ ಏನು ಒಂದಷ್ಟು ಜನ ಯೂತ್ ಇರ್ತಾರೆ, ಮೊದಲನೇ ಸರಿ ವೋಟ್ ಮಾಡ್ತಿರ್ತಾರೆ. ಕೆಲವರೆಲ್ಲ ನಾನು ಯಾಕೆ ವೋಟ್ ಮಾಡಬೇಕು ಅಂತಿರ್ತಾರೆ. ಕೆಲವ್ರಿಗೆ ನಾನು ವೋಟಿಂದ ಏನು ಡಿಫ್ರೆನ್ಸ್ ಆಗುತ್ತೆ ಅನ್ನೋದೆಲ್ಲ ಒಂದು ಮೈಂಡ್ ಸೆಟ್ ಇರುತ್ತೆ, ಒಂದು ಅಸಡ್ಡೆ ತೋರಿಸ್ತಿರ್ತಾರೆ. ಆ ಯೂತ್ಗೆಲ್ಲ ಏನು ಹೇಳ್ತೀರಾ? ಬ್ರೋ ಇದು ವೋಟಿಂಗ್ ಅಂದರೆ ಅದು ನಮ್ಮದು ಏನಂತಾರದು ಸ್ವಯಾರ್ಜಿತ ಹಕ್ಕು. ಅದು ಆ ಹಕ್ಕನ್ನೇ ಅವ್ರು ಪಡ್ಕೊಳಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಅವ್ರ ಇಷ್ಟ ಬ್ರೋ. ಹಂಗಂದು ನೀವು ಎಲ್ಲರೂ ಚೆಕ್ ಮಾಡೋಕ್ಕಾಗಲ್ಲ. ವೋಟ್ ಹಾಕಿದ್ರೆ ಎಲ್ಲರೂ ಬೆಳ್ಳಿಗೆ ಈ ಥರ ಚೆಕ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಇರಬೇಕು ಮಿನಿಮಮ್ ಕಾಮನ್ ಸೆನ್ಸು. ಆ್ಯಸ್ ಎ ಇಂಡಿಯನ್ ಇರಬೇಕು. ಇಲ್ಲ ಅಂತ ಹೇಳಿದ್ಮೇಲೆ ಅದು ಅವ್ರು ತಪ್ಪು ಬ್ರೋ. ನಾವು ಎಲ್ರಿಗೂ ಹೋಗ್ಬಿಟ್ಟು ವಾಟ್ಸ್ ಮಾಡೋಕ್ಕಾಗಲ್ಲ. ಈಗ ಸರಿ ಬ್ರೋ, ನಾನು ಹೇಳ್ಬಿಡ್ತೀನಿ ನಮ್ಮ ಅಪ್ಪಂಗೆ, ಅಪ್ಪ ಬಿ ಜೆ ಪಿ ಹಾಕಿ ಒಬ್ಬನೇ ಕಾಂಗ್ರೆಸ್ ಆಗಿರೋ ಬಂದು ನೋಡ್ತಾರಾ? ಸರಿ, ನೀವು ನೋಡ್ತೀರಾ ಬಂದ್ಬಿಟ್ಟು? ಡಿಫ್ರೆನ್ಸ್ ಅಷ್ಟೇ ಬ್ರೋ. ಅವ್ರವ್ರ ಇಷ್ಟ, ಅವ್ರ ಲೈಫ್ ಅವ್ರ ಇಷ್ಟ. ಬಟ್ ಹಾಕೋದು ಬೇಸಿಕ್ ಕಾಮನ್ ಸೆನ್ಸ್. ಅದು ಇಲ್ಲ ಅಂದರೆ ನಮ್ಮ ಇಷ್ಟ, ಅವ್ರ ಇಷ್ಟ ಬ್ರೋ, ನಾವೇನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಬ್ರೋ. ಬ್ರೋ ಹಾಯ್ ಬ್ರೋ. ಹೆಸರು? ಹರೀಶ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ ಬಿಜೆಪಿ? ಬಿಜೆಪಿ ಬ್ರೋ. ಬಿಜೆಪಿ. ಯಾಕೆ ಬಿಜೆಪಿ? ಬಿಕಾಸ್ ಆಫ್ ಮೋದಿ. ಯಾಕೆ ಮೋದಿ? ಕಾಂಗ್ರೆಸ್ ಅವ್ರು ಏನು ಮಾಡೋರು? ಕಾಂಗ್ರೆಸ್ ಅವ್ರು ಏನು ಮಾಡಿದ್ದಾರೆ? ಬಿಜೆಪಿ ಏನು ಮಾಡಿದೆ ಹಂಗಿದ್ರೆ? ನಮಗೆ ಗೊತ್ತು ಬ್ರೋ, ಬೇರೆಯವ್ರಿಗೆ ಗೊತ್ತಾಗಲ್ಲ. ಹೇಳಿ, ತಿಳಿಸ್ಕೊಡಿ ಏನು ಮಾಡಿದ್ದಾರೆ. ಅದಲ್ಲ, ಎಕನಾಮಿಕ್ ಡೆವಲಪ್ಮೆಂಟು. ಎಕಾನಮಿ ಡೆವಲಪ್ ಆಗಿದೆ. ಅದಕ್ಕಿಂತ ಇನ್ನೇನು ಬೇಕು ಬ್ರೋ? ಎಕನಾಮಿ ಡೆವಲಪ್ಮೆಂಟು. ಮೋದಿ ಫ್ಯೂಚರ್
ಫ್ಯೂಚರ್ಗೆ ಏನೇನು ಬೇಕೋ ಎಲ್ಲ ಮಾಡಿಕ್ಕವ್ರೆ. ಕಾಂಗ್ರೆಸ್ ಅವ್ರು ಇದ್ದಾಗ ಏನು ಮಾಡೋರೆ? ಇಲ್ಲಿ ಇವಾಗ ಏನು ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಯೋಜನೆಗಳಂತ ತಂದಿದೆ, ಹೆಲ್ಪ್ ಎಲ್ಲ ವೇಸ್ಟು ಡೈರೆಕ್ಟಾಗಿ ಹೇಳಿ ಎಲ್ಲ ವೇಸ್ಟು. ಯಾಕೆ ಏನಕ್ಕೆ ಫ್ರೀ ಬಸ್ ಏನಕ್ಕೆ ಹುಡುಗಿರಿಗೆ? ಅವರಿಂದ ನಮ್ಗೆ ಎಷ್ಟು ಇದಾತೈತೆ ಹೇಳಿ? ಹುಡುಗಿರಿಗೆ ಯಾಕೆ ಫ್ರೀ ಬಸ್ಸು? ಅದ್ರ ಬದಲು ಸ್ಟೂಡೆಂಟ್ಸು ಕೊಡ್ಬೋದಲ್ಲ. ಎಲ್ಲ ಯಾರಿಗೂ ಬೇಡ, ಇಲ್ಲ ಸ್ಟೂಡೆಂಟ್ಸ್ಗೂ ಬೇಡ, ವಯಸ್ಸಾಗಿರೋರು ಕೊಡಿ. ಅವ್ರಿಗೇನು ಬರೀ ಹುಡುಗಿರುವಾಗ ಎಲ್ಲ ಧರ್ಮಸ್ಥಳ ಟ್ರಿಪ್ಪು ಎಲ್ಲ ಅಲ್ಲಿ ಹೊಡಿತಾರೆ. ಏನಿದೆ ಧರ್ಮಸ್ಥಳ ಟ್ರಿಪ್ಪುಗಳು ಲಾಂಗ್ ಟ್ರಿಪ್ಪುಗಳು ಹೊಡಿತಾರೆ. ಇಷ್ಟು ದಿನ ಹೋಗ್ದಿರೋದು ಇವಾಗ ಯಾಕೆ? ಬಸ್ಸುಗಳೆಲ್ಲ ಕಮ್ಮಿ ಮಾಡೋರೆ, KSRTC ಬಸ್ಸುಗಳು. ಏನು ಮಾಡೋದು? ಸ್ಟೂಡೆಂಟ್ಸ್ ಎಲ್ಲ ಕಾಯ್ತಾ ಇರ್ಬೇಕು NS ಅಲ್ಲಿ. ಓಕೆ, ಹಾಗಿದ್ರೆ ಈ ಸರಿ ಮತ್ತೊಮ್ಮೆ BJP ಬಂದರೆ ಏನು ಅನುಕೂಲ ಆಗ್ಬೋದು ಅನ್ಸುತ್ತೆ? ಸ್ಟೂಡೆಂಟ್ಸ್ಗೆ, ವೃದ್ಧರಿಗೆಲ್ಲ ಏನು ಅನುಕೂಲ ಆಗ್ಬೋದು ಅನ್ಸುತ್ತೆ? ಅವ್ರು ಮಾಡ್ತಾರೆ, ಏನು ಮಾಡ್ತಾರೋ ನಮಗೂ ಇಲ್ಲ. ಬಟ್ ಏನೋ ಒಂದು ಮಾಡ್ತಾರೆ. BJP ಮೇಲೆ ಬಂತು ಅಂದರೆ ಇವೆಲ್ಲ ತೆಗೆದಾಕ್ತಾರೆ.